ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈ ಶರೀರವು ಮಣ್ಣಿನ ಗಡಿಗೆಯಂತೆ ಎಂದು ತಿಳಿದುಕೊಂಡು ನಗರದ ಕೋಟೆಯಂತೆ ಇರುವ ಚಿತ್ತವನ್ನು ನಿಲ್ಲಿಸಿಕೊಂಡು ಪ್ರಜ್ಞೆ ಎಂಬ ಆಯುಧವನ್ನು ಹಿಡಿದು ಮಾರನೊಡನೆ ಹೋರಾಡಬೇಕು. ಗೆದ್ದ ಮೇಲೂ ಅವನನ್ನು ಹದ್ದುಬಸ್ತಿನಲ್ಲಿ ಇಟ್ಟಿರಬೇಕು. ಮನೆ ಇಲ್ಲದವನಾಗಿ ಸಂಚರಿಸುತ್ತಿರಬೇಕು. ಈ ಶರೀರವು ಇಷ್ಟರಲ್ಲಿಯೇ ಚೇತನರಹಿತವಾಗಿ ಯಾವ ಕೆಲಸಕ್ಕೂ ಬಾರದ ಕೊರಡಿನಂತೆ ತುಚ್ಛವಾಗಿ ನೆಲದ ಮೇಲೆ ಬಿದ್ದುಕೊಳ್ಳುವುದಲ್ಲ. ಅಗೆಯು ತನ್ನ ಅಗೆಗೆ ಯಾವ ಕೇಡನ್ನು ಮಾಡಿಯನೋ, ವೈರಿಯು ತನ್ನ ವೈರಿಗೆ ಯಾವ ಕೇಡನ್ನು ಮಾಡಿಯನೋ ಅದಕ್ಕಿಂತಲೂ ಹೆಚ್ಚಿನ ಕೆಡಕನ್ನು ತಪ್ಪು ಮಾರ್ಗದಲ್ಲಿನ ಚಿತ್ತವು ತನಗೆ ಮಾಡುವುದು. ತಾಯಿ, ತಂದೆ ಇವರು ಯಾವ ಒಳ್ಳೆಯದನ್ನು ಮಾಡಲಾರರೋ ಮತ್ತೆ ಯಾವ ಬಂಧುಗಳು ಮಾಡಲಾರರೋ ಅದಕ್ಕಿಂತಲೂ ಹೆಚ್ಚಿನ ಶ್ರೇಯಸ್ಸನ್ನೇ ಸರಿಯಾದ ದಾರಿಯಲ್ಲಿನ ಚಿತ್ತವು ಮಾಡುವುದು. ಯಾರು ಈ ಪೃಥ್ವಿಯನ್ನು ಗೆಲ್ಲುವನೋ ದೇವತೆಗಳ ಸಹಿತ ಈ ಯಮಲೋಕವನ್ನು ಗೆಲ್ಲುವನು. ಯಾರು ಚೆನ್ನಾಗಿ ಉಪದೇಶಿಸಿದ ಧರ್ಮಪದವನ್ನು ಜಾಣನು ಹೂಗಳನ್ನು ಆಯ್ದುಕೊಳ್ಳುವಂತೆ ಆಯ್ದುಕೊಳ್ಳುವನು. ಶೈಕ್ಷನು ಪೃಥ್ವಿಯನ್ನು ಗೆಲ್ಲುವನು. ದೇವತೆಗಳ ಸಹಿತ ಈ ಯಮಲೋಕವನ್ನು ಗೆಲ್ಲುವನು. ಶೈಕ್ಷನು ಚೆನ್ನಾಗಿ ಉಪದೇಶಿಸಿದ ಧರ್ಮಪದವನ್ನು ಜಾಣನು ಹೂಗಳನ್ನು ಆಯ್ದುಕೊಳ್ಳುವಂತೆ ಆಯ್ದುಕೊಳ್ಳುತ್ತಾನೆ. ಶರೀರವು ನೊರೆಯಂತಿರುವುದೆಂದು ತಿಳಿದು ಬಿಸಿಲ್ಗುದುರಿಯಂತೆ ಇರುವುದೆಂದು ಚೆನ್ನಾಗಿ ಅರಿತುಕೊಂಡಾತನು ಮಾರನ ಬಾಣಗಳನ್ನು ಕಡಿದು ಹಾಕುವನು. ಮೃತ್ಯುರಾಯನಿಗೆ ಕಾಣಿಸಿಕೊಳ್ಳದಿರುವನು. ಯಾವ ಮನುಷ್ಯನು ಎತ್ತಲೋ ಮನಸ್ಸಿಟ್ಟು ಹೂಗಳನ್ನು ಕುಯ್ಯುತ್ತಿರುವಂತೆ ಇರುವನೋ ಅವನನ್ನು ನಿದ್ರಿಸುತ್ತಿರುವ ಊರಿನವರನ್ನು ಹೊಳೆಯು ಬಂದು ಕೊಚ್ಚಿಕೊಂಡು ಹೋಗುವಂತೆ ಮೃತ್ಯುವು ಕೊಂಡೊಯ್ಯುವುದು. ಯಾವ ಮನುಷ್ಯನು ಎತ್ತಲೋ ಮನಸ್ಸಿಟ್ಟು ಹೂಗಳನ್ನೇ ಕುಯ್ಯುತ್ತಿರುವವನಂತೆ ಎಷ್ಟು ಕಾಮನೆಗಳಿಂದಲೂ ತೃಪ್ತಿಯನ್ನು ಹೊಂದದೆ ಇರುವನೋ ಅವನನ್ನು ಅಂತಕನು ವಶಪಡಿಸಿಕೊಳ್ಳುವನು. ಭ್ರಮರವು ಹೇಗೆ ಹೂವಿನ ಬಣ್ಣವನ್ನಾಗಲಿ ವಾಸನೆಯನ್ನಾಗಲಿ ಕೆಡಿಸದೆ ರಸವನ್ನು ತೆಗೆದುಕೊಂಡು ಓಡುವುದೋ ಹಾಗೆಯೇ ಮುನಿಯಾದವನು ಗ್ರಾಮದಲ್ಲಿ ಚಲಿಸಬೇಕು. ಮತ್ತೊಬ್ಬರ ಕೆಟ್ಟ ಕೃತ್ಯಗಳನ್ನಾಗಲಿ ಮತ್ತೊಬ್ಬರು ಮಾಡಿದ್ದನ್ನಾಗಲಿ ಬಿಟ್ಟದ್ದನ್ನಾಗಲಿ ನೋಡುವುದಕ್ಕೆ ಹೋಗಬಾರದು. ತಾನು ಮಾಡಿದ್ದು ಬಿಟ್ಟಿದ್ದು ಇವುಗಳನ್ನೇ ನೋಡಿಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.